ಓಕೆ, ಸೊ ಇಂಡಸ್ಟ್ರಿನಲ್ಲಿ ಯಾವ್ಯಾವ ಹೀರೋಗಳ ಜೊತೆಗೆ ವರ್ಕ್ ಮಾಡುವಂತಹ ಒಂದು ಆಸೆ ಕನಸು ಹಾಗೇನೇ ಇದೆ? ಎಲ್ಲ ಹೀರೋ ಜೊತೆನೂ ಮಾಡ್ಬೇಕು. ಲಿಸ್ಟ್ ಔಟ್ ಮಾಡಿ. ದರ್ಶನ್ ಸರ್, ಸುದೀಪ್ ಸರ್, ಗಣೇಶ್ ಸರ್, ಧ್ರುವ ಸರ್ಜಾ ಸರ್, ಶರಣ್ ಸರ್, ಶ್ರೀ ಮುರಳಿ ಸರ್, ಪ್ರತಿಯೊಬ್ಬರು ಆರ್ಟಿಸ್ಟ್ ಜೊತೆನೂ ವರ್ಕ್ ಮಾಡಬೇಕು. ಅದೇ ಯೂಶಲಿ ಏನಾಗ್ತಿದೆ ಅಂದರೆ ನಮ್ಮಲ್ಲಿರೋ ಹೀರೋಯಿನ್ಸ್ ತೆಲುಗುಗೆ ಹೋಗಿ ಮಾಡ್ತಿದ್ದಾರೆ, ತೆಲುಗು ಸ್ಟಾರ್ಸ್ ಜೊತೆ ಮಾಡ್ತಿದ್ದಾರೆ. ಬಟ್ ಇಲ್ಲಿ ಸ್ಟಾರ್ಸ್ ಜೊತೆ ಸಿಗ್ಬೇಕಂದ್ರೆ ದೇ ಹ್ಯಾವ್ ಟು ಬಿ ಫ್ರಮ್ ಅದರ್ ಲ್ಯಾಂಗ್ವೇಜ್ ಆರ್ ಆ ಥರ ಒಂದು ಕಂಡೀಷನ್ ಇದೆ, ಅದು ಚೇಂಜ್ ಆಗಬೇಕು. ಬಿಕಾಸ್ ಇವಾಗ ಆಶಿಕಾ ರಂಗನಾಥ್ ಶೀಸ್ ಅಂದರೆ ಅವ್ರು ನೋಡಿ ಅವರು ನಾಗಾರ್ಜುನ್ ಸರ್ ಜೊತೆ ಆ್ಯಂಡ್ ಶಿ ಸೋ ಕೇಪಬಲ್ ಅಲ್ವಾ, ಇಲ್ಲಿ ಯಾಕೆ ಸ್ಟಾರ್ಸ್ ಜೊತೆ ಮಾಡಕ್ಕಾಗ್ತಿಲ್ಲ? ಅದೊಂದು ಪ್ರಶ್ನೆ. ಕ್ರಶ್ ಅಂತ ಯಾರೆಲ್ಲ ಇದ್ರು, ನ್ಯಾಷನಲ್ ಸ್ಟೇಟ್ ಅವರೆಲ್ಲರೂ ಕೂಡ ಹಾರೋಗ್ಬಿಟ್ಟಿದ್ದಾರೆ ಇವಾಗ. ಹೌದು, ಅಂದ್ರೆ ಇವಾಗ ಏನ್ ಗೊತ್ತಾ, ಎಲ್ಲರಿಗೂ ಒಂದು ಸ್ಟೇಜಸ್ ಅಂತ ಇರುತ್ತೆ. ಬಿಕಾಸ್ ಇವನ್ ಅವರು ಕೂಡ ವರ್ಕ್ ಮಾಡ್ಬೇಕಾಗಿರುತ್ತೆ. ಸೊ ವೆನ್ ದೇ ಆರ್ ಗೆಟಿಂಗ್ ಆಪರ್ಚುನಿಟಿ ಅಲ್ಲಿ ಸ್ಟಾರ್ಸ್ ಜೊತೆಗೆ, ಡೆಫಿನೆಟ್ಲಿ ಅವ್ರು ಅಲ್ಲಿ ಹೋಗ್ಲೇಬೇಕು, ಹೋಗ್ತಾರೆ ಅಲ್ವಾ. ಬಟ್ ಇಲ್ಲೇ ಈಗ ದರ್ಶನ್ ಸರ್ ರಿಯಲಿ ಈಸ್ ವೆರಿ ಗುಡ್ ಎಟ್ ಇಟ್. ಯಾಕಂದ್ರೆ ನಿಜವಾಗ್ಲೂ ಕನ್ನಡದ ಹೀರೋಯಿನ್ಸ್ಗೆ ಎಷ್ಟು ಜನಕ್ಕೆ ಅವಕಾಶ ಕೊಡ್ತಿದ್ದಾರೆ. ಐ ಥಿಂಕ್ ಎಲ್ಲ ಸ್ಟಾರ್ಸ್ನು ಅದೊಂದು ಮಾಡಬೇಕು ಅಂತ ಅನ್ಸುತ್ತೆ. ಓಕೆ, ಅಂಡ್ ನಿಮಗೂ ಏನಾದ್ರೂ ಪಕ್ಕದ ಮನೆಯಿಂದ ಕಾಲ್ ಏನಾದ್ರು ಬಂದಿತ್ತಾ? ಅಂದ್ರೆ ಬಂದಿದ್ದಾವೆ, ಬಟ್ ಏನಂದ್ರೆ ನನ್ನ ಮೇನ್ ಬೇಸಿಕ್ ಥಿಂಗ್ ಅಂದ್ರೆ ನೋ ಕಿಸ್ಸಿಂಗ್ ಸೀನ್ಸ್ ಆ್ಯಂಡ್ ನೋ ಇಂಟಿಮೇಟ್ ಸೀನ್ಸ್. ಜನಕ್ಕೆ ನಾವೇನು ಹೇಳಕ್ ಹೊರಟಿದ್ದೀವಿ ದಟ್ ಶುಡ್ ಬಿ ವೆರಿ ಕ್ಲಿಯರ್. ಆ್ಯಕ್ಚುಲಿ ಅಪ್ಪು ಸರ್ನ ನೋಡಿದ್ರೆ ನೀವು, ಅಪ್ಪು ಸರ್ ಒಂದು ಸೀನ್ ಕೂಡ ಎಲ್ಲೂ ಕೂಡ ಮುಜುಗರ ತರಲ್ಲ ಆಡಿಯನ್ಸ್ಗೆ. ಆ್ಯಂಡ್ ಆಲ್ಸೋ ಯಶ್ ಸರ್ ಒಂದು ಮಾತು ಹೇಳಿರ್ತಾರೆ, ನನ್ನ ಮನೆಯವ್ರ ಜೊತೆ ಆರಾಮಾಗಿ ಕುತ್ಕೊಂಡು ನೋಡೋ ಥರ ಸಿನಿಮಾ ಮಾಡಬೇಕು ಅಂತ. ಆ್ಯಂಡ್ ಅಂದರೆ ನನ್ಗನ್ಸೋದು ಬೀಯಿಂಗ್ ಅ ಗರ್ಲ್ ಆರ್ ಬೀಯಿಂಗ್ ಅ ವುಮೆನ್, ಆ ಎಥಿಕ್ಸ್ ಆ್ಯಂಡ್ ಮಾರಲ್ಸ್ ಇನ್ನೂ ಅಂದರೆ ಜಾಸ್ತಿ ಇರಬೇಕು ಟು ಜನಗಳ ಮುಂದೆ ಹೋದಾಗ ಜನ ಯಾವತ್ತು ಹಿಂಗೆ ಅನ್ಸ್ಬಾರ್ದು ಅಂತ. ಟ್ರೋಲ್ ಪೇಜಸ್ಗಳಿಂದ ತುಂಬಾನೇ ಸಪೋರ್ಟ್ ಸಿಗ್ತಾ ಇದೆ ಆಕ್ಚುಲಿ ಹೇಳ್ಬೇಕು ಅಂತ ಹೇಳಿದ್ರೆ. ಮೈಸೂರು ಹುಡುಗಿ ಅಂತ ಕೇಳಿತು. ಹೌದು, ಎಲ್ಲ ಟ್ರೋಲ್ ಪೇಜಸ್ಗೆ ಥ್ಯಾಂಕ್ ಯು ಸೋ ಮಚ್ ಇಷ್ಟು ಸಪೋರ್ಟ್ ಮಾಡ್ತಿರೋದಕ್ಕೆ. ಬಿಕಾಸ್ ಅಂದ್ರೆ ಆಲ್ ಆಫ್ ಅ ಸಡನ್ ಇಷ್ಟು ಪ್ರೀತಿ ಸಿಗ್ತಾ ಇರೋದು ಒಂಥರ ಖುಷಿ ಸಿಗುತ್ತೆ. ಆ್ಯಂಡ್ ನಾವು ಕೂಡ ವರ್ಕ್ ಮಾಡ್ತಿರೋದು ಜನಗಳ ಪ್ರೀತಿ ಸಿಗಬೇಕು, ಜನಗಳು ನಮ್ಮನ್ನ ಇಷ್ಟಪಡಬೇಕು ಅಂತ. ಸೊ ಆ ಥರ ಒಂದು ಸಪೋರ್ಟ್ ಸಿಕ್ಕಿದಾಗ ಐ ಆಮ್ ವೆರಿ ಥ್ಯಾಂಕ್ಫುಲ್. ಓಕೆ, ಅಂಡ್ ಫೇವ್ರೇಟ್ ಅಪ್ಪು ಸರ್ ಡೈಲಾಗ್ ಯಾವ್ದಾದ್ರು ನಿಮ್ಮದಿದೆ, ನಿಮಗೆ ತುಂಬಾ ಇಷ್ಟ ಅಂತ ಕೇಳಿದ್ರೆ ಯಾವ್ದಾದ್ರು? ಡೌಟ್ ರಾಜ, ನಾನು ಡೌಟೇ ಇಟ್ಕೊಂಡಿಲ್ಲ ಕಣೋ. ನನ್ನ ಲೈಫಲ್ಲೂ ದೀಪಾವಳಿ ಬಂದೇ ಬರುತ್ತೆ. ಪಟಾಕಿ ಯಾರದೇ ಆಗಿರ್ಲಿ, ಹಚ್ಚೋ ನಾವಾಗಿರ್ಬೇಕು. ವೆರಿ ನೈಸ್. ಇನ್ನೊಂದು 2-3 ಡೈಲಾಗ್ ಬಂದ್ರೂ ಐ ಥಿಂಕ್ ವಿ ಆರ್ ವೆರಿ ಮಚ್ ಹ್ಯಾಪಿ. ಐ ಥಿಂಕ್ ಅಂದ್ರೆ ಇದು ಮೇನ್ ಡೈಲಾಗ್ ನನಗೆ ಅದು ತುಂಬಾ ಇಷ್ಟ, ಜಾಕಿ ಸಿನಿಮಾ. ಆ್ಯಂಡ್ ಅಪಾರ್ಟ್ ಫ್ರಮ್ ದಟ್ ಎಲ್ಲ ಸಿನಿಮಾನು ಇಷ್ಟ. ಪರಮಾತ್ಮ ಅಂತೂ ಇಟ್ಸ್ ಲೈಕ್ ಕಲ್ಟ್ ಮೂವಿ, ಆಲ್ ಟೈಮ್ ಫೇವ್ರೇಟ್ ಅದು.